ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೂಲಂಗಿಯ 2 ವಿಧದ ರುಚಿಯಾದ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ. ಮೂಲಂಗಿಯನ್ನು ಹೆಚ್ಚಿ ಪ್ರೆಷರ್ ಕುಕ್ ಮಾಡಿ ಇಟ್ಟಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಚಿಟಿಕೆಯಷ್ಟು ಹಳದಿ ಹುಡಿ, ಅರ್ಧ ಕಪ್ನಷ್ಟು ನೀರು ಹಾಕಿ 1 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿದ್ದೇನೆ ವೀಕ್ಷಕರೇ. ಈಗ ಒಂದು ಮಸಾಲೆ ಮಾಡುವ. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು, ಶುಂಠಿ, ಜೀರಿಗೆ, ಸಾಸಿವೆ, ಒಂದು ಮುಷ್ಟಿಯಷ್ಟು ತುರಿ, ಸಣ್ಣ ತುಂಡು ಹುಳಿ. ನೀರು ಹಾಕದೆ ಒಂದು ತಿರುವು ತಿರುಗಿಸ್ಕೊಳ್ಳುವ. ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಈಗ ಒಂದು ಒಗ್ಗರಣೆಗೆ ಇಡುವ. ಮೊದಲು ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಎಸಳು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ದೊಡ್ಡ ನೀರುಳ್ಳಿನ ಕೂಡ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕಿ ನಾನೀಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆದ ಕೂಡಲೇ ನಾವು ಕಡೆದಿಟ್ಟ ಮಸಾಲೆಯನ್ನು ಈಗ ಹಾಕುವ. ಒಂದು ನಿಮಿಷದಷ್ಟು ಹುರಿದ ನಂತರ ಬೇಯಿಸಿದ ಮೂಲಂಗಿಯನ್ನು ಹಾಕುವಂಥದ್ದು. ರುಚಿ ನೋಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಬಹುದು. ಟೊಮೆಟೊ ರಸಮ್ ಜೊತೆ, ಇಲ್ಲಾದರೆ ಸಾಂಬಾರ್ ಜೊತೆ ಇರ್ಬೋದು, ಇಲ್ಲಾದರೆ ಗಂಜಿ ಊಟದ ಜೊತೆ ಕೂಡ ಇದು ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ರುಚಿಯಾದ ಪಲ್ಯ ರೆಡಿ. ಈಗ ಮೂಲಂಗಿ ಮೊಸರು ಸಾಸಿವೆ ಹೇಗೆ ಮಾಡೋದು ನೋಡುವ. ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ತುರಿದ ಮಣೆಯಿಂದ ತುರಿದು ಇಟ್ಕೊಳ್ಳಿ. ನೋಡಿ, ಈಗ ಮಸಾಲೆಗೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಳ್ಬೇಕು. ಸಣ್ಣ ತುಂಡು ಶುಂಠಿ, 3-4 ಬೆಳ್ಳುಳ್ಳಿ ಬೀಜ, ಖಾರಕ್ಕೆ ಒಂದು ಹಸಿಮೆಣಸಿನಕಾಯಿ. ತುಂಬ ಖಾರ ಇದೆ, ಹಾಗೆ ನಾನು ಒಂದೇ ಹಾಕಿದ್ದೇನೆ. ಜಾಸ್ತಿ ಬೇಕಾದರೆ ನೀವು ಹಾಕ್ಕೊಳ್ಬಹುದು. ನೀರು ಹಾಕದೆ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿ ಸಾಸಿವೆ, ಜೀರಿಗೆ, ಹಾಗೂ ಕರಿಬೇವು ಒಗ್ಗರಣೆ ರೆಡಿ ಮಾಡಿ ಇಡುವ. ಈಗ ಒಂದು ಬೌಲ್ನಲ್ಲಿ ಈ ಕಡೆದ ಮಸಾಲೆಯನ್ನು ಹಾಕಿ ತುರಿದ ಮೂಲಂಗಿ ಕೂಡ ಹಾಕುವ. ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಬೆರೆಸಿಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ. ಎರಡು ವಿಧದ ಮೂಲಂಗಿ ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ವಿಡಿಯೋಸ್ ಇಷ್ಟವಾದರೆ ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ವೀಕ್ಷಕರೇ. ಎಲ್ರಿಗೂ ಧನ್ಯವಾದಗಳು.